ಹಾಯ್ ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರಲಿ ಅಂತ ಭಾವಿಸ್ತೀನಿ. ಬನ್ನಿ, ಇವತ್ತು ನಮ್ಮ ಮನೆಯಲ್ಲಿ ಹೆಸರು ಕಾಳು ದಾಲ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಹೆಸರು ಕಾಳು ಮೊದಲೇ ನೆನೆಸಿದ್ದೆ ನಾನು. ನೈಟ್ ನೆನೆಯಿಟ್ಟು ಮಾರ್ನಿಂಗ್ ಮಾಡ್ಬೋದು. ನೆನೆಸಿದ ಹೆಸರು ಕಾಳು ಕುಕ್ಕರ್ಗೆ ಹಾಕೋಣ. ಈಗ ಇದಕ್ಕೆ 2 ಗ್ಲಾಸ್ ನೀರು ಹಾಕಿ 2 ವಿಸಿಲ್ ಆಗಲಿ. ಬರ್ರಿ ಯಾವ ಥರ ಆಗಿದೆ ನೋಡೋಣ. ನೋಡಿ, ಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಒಗ್ಗರಣೆ ಹಾಕಬೇಕು. ಸ್ಟವ್ ಆನ್ ಮಾಡಿ ಪಾತ್ರೆ ಇಡಿ. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗಲಿ. ಕಾದಿರುವ ಎಣ್ಣೆಗೆ ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕಿ, ನೆಕ್ಸ್ಟ್ ಕರಿಬೇವು ಹಾಕಿ, ಒಂದು ಕಟ್ ಮಾಡಿರುವ ಈರುಳ್ಳಿ ಹಾಕಿ ಬೇಯಿಸಿ. ಹೆಸರು ಕಾಳು ದಾಲ್ ರೊಟ್ಟಿ ಮತ್ತು ಚಪಾತಿ, ಅನ್ನದ ಜೊತೆ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಕಟ್ ಮಾಡಿರುವ ಟೊಮೊಟೊ ಹಾಕಿ ಬೇಯಿಸಬೇಕು. ಟೊಮೊಟೊ ಮೆತ್ತಗಾಗೋವರೆಗೂ ಬೇಯಿಸಬೇಕು. ಸ್ವಲ್ಪ ಅರಿಶಿಣ, ಸಾಂಬಾರು ಮಸಾಲ ಮಿಕ್ಸ್ ಮಾಡಿ ಬೇಯಿಸಿ. ಈಗ ಬೇಯಿಸಿದ ಹೆಸರು ಕಾಳು ಹಾಕಬೇಕು. ಅದರಲ್ಲಿ ನೀರೇನು ಬೆಸೆಯೋದು ಬೇಡ, ಅದನ್ನು ಸೇರಿಸಿ ಹಾಕ್ತಿದ್ದೀನಿ. ಈ ಥರ ಮಾಡಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾರ್ಮಲ್ ನೆನೆಸಿದ ಕಾಳು ತೆಗೆದು ಒಗ್ಗರಣೆ ಹಾಕ್ತಾರೆ. ಈ ಥರ ಟ್ರೈ ಮಾಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಖಾರ ಎಷ್ಟು ಬೇಕು ನೋಡಿಕೊಂಡು ಹಾಕಿ. ನಾನು ಇಲ್ಲಿ 2 ಥರ ಖಾರ ಹಾಕ್ತೀನಿ. ಒಂದು ಮನೆಯಲ್ಲಿ ಕುಟ್ಟಿಸಿದ್ದು, ಇನ್ನೊಂದು ಶಾಪಲ್ಲಿ ತಂದಿದ್ದು. ಅದು ಎಮರ್ಜೆನ್ಸಿ ಅಂತ ತಂದಿದ್ವಿ. ಖಾಲಿ ಆಗೋವರೆಗೂ ಹಾಕಬೇಕಲ್ವಾ, ಇಲ್ಲಾಂದರೆ ವೇಸ್ಟ್ ಆಗುತ್ತೆ. ರುಚಿಗೆ ತಕ್ಕಂತೆ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಬೇಕು. 10 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಕಬೇಕಂತ ಏನೂ ಇಲ್ಲ. ನೋಡಿ, ಹೆಸರು ಕಾಳು ದಾಲ್ ಈಗ ರೆಡಿಯಾಗಿದೆ. ನಾನು ಇಲ್ಲಿ ರೊಟ್ಟಿ ಜೊತೆ ತಿಂತೀನಿ. ರೊಟ್ಟಿ ಮಾಡೋದು ವಿಡಿಯೋ ಹಾಕ್ತೀನಿ. ವಿಡಿಯೋ ನೋಡಿದವರಿಗೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.